ಎಲ್ಲಿ ಅಡಗಿದ್ರು ಅವ್ರನ್ನ ತಂದು ಹೊಡೆದ ಹಾಕಬೇಕು. ಬೇಕಾದ್ರೆ ಇನ್ನೂ 100 ಜನ ಪ್ರಾಣ ಕೊಡ್ತೀವಿ ಹೊರತು ಕಾಶ್ಮೀರ ಬಿಟ್ಕೊಡಲ್ಲ. ಗೃಹ ಇಲಾಖೆ ಮತ್ತು ಗುಪ್ತಚಾರದ ಇಲಾಖೆ ಏನಿದೆ ಎಲ್ಲೂ ವಿಫಲವಾಗ್ತಾ ಇದೆಯಾ? ನನ್ನ ದೇಶದ 1 ಇಂಚು ಜಾಗನೂ ಇನ್ನೊಬ್ರು ಕಬಳಿಸ್ಲಿಕ್ಕೆ ಬಿಡಲ್ಲ. ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಭಾರತದಲ್ಲಿ ಭಾರಿ ವಿಶೇಷವಾದಂಥ ಒಂದು ಪ್ರದೇಶ. ಅಂಥ ಕಾಶ್ಮೀರದಲ್ಲಿ ಭಾರಿ ದಿನಗಳಿಂದ ರಕ್ತದ ಹೋಕುಳಿ ನಿಂತಿತ್ತು. ಆದರೆ ನಿನ್ನೆ ನಡೆದಂಥ ಘಟನೆ ಇಡೀ ಜಗತ್ತನ್ನು ಒಂದು ಸಲ ಆ ಕಡೆ ತಿರುಗಿ ನೋಡಬೇಕು ಅನ್ನುವ ಪರಿಸ್ಥಿತಿಗೆ ಆ ಕಾಶ್ಮೀರಕ್ಕೆ ಬಂದು 26 ಜನ ಭಾರತೀಯರನ್ನು ಯಾವ ಅನುಕಂಪವೂ ತೋರಿಸ್ದೆ ಕೊಂದು ಹಾಕ್ತಂಥ ಅಂಥ ಪಾತಕಿಗಳನ್ನು ಅವ್ರು ಯಾರೇ ಆಗಿರಲಿ, ಅದು ಪಾಕಿಸ್ತಾನದ ಪಾತಕಿಗಳಾಗಿರಲಿ ಇಲ್ಲ ಕಾಶ್ಮೀರದಲ್ಲೇ ಇರುವಂಥ ನಮ್ಮ ನೆಲದೊಳಗಡೆ ಇರುವಂಥ ಪಾತಕಿಗಳಾಗಿರಲಿ, ಅವ್ರನ್ನ ಹುಡುಕಿ ಹೊಡಿಬೇಕು ನಮ್ಮ ಸೈನ್ಯ, ನಮ್ಮ ಪೊಲೀಸ್ನವರು, ನಮ್ಮ ದೇಶದ ಪೊಲೀಸ್ನವರು ಅಂಥವ್ರನ್ನ ಹುಡುಕಿ ಕೊಲ್ಲುವ ಕೆಲಸವನ್ನು ಮಾಡದೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ಈ ವಿಚಾರದಲ್ಲಿ ಏನಾಗ್ತಾ ಇದೆ ಭಾರತದೊಳಗಡೆ? ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋ ತೀರ್ಮಾನ ಯಾವತ್ತೂ ಆಗಿದೆ. ಕಾಶ್ಮೀರದ 1 ಇಂಚು ಜಾಗವನ್ನು ಯಾರೂ ಕಸಿಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ಭಾರತೀಯರು ಕಾಶ್ಮೀರವನ್ನು ಒಪ್ಕೊಂಡಿದ್ದಾರೆ. ಇಡೀ ಭಾರತ ಕಾಶ್ಮೀರದ ಒಂದು ದೊಡ್ಡ ಪುಣ್ಯಕ್ಷೇತ್ರ ಅನ್ನೋ ರೀತಿಯಲ್ಲಿ ಭಾರತದ ಭಕ್ತರು, ದೇಶಭಕ್ತರು ಪ್ರಾಣ ಬಿಟ್ಬಿಡ್ತೀವಿ, ಕಾಶ್ಮೀರ ಬಿಡಲ್ಲ ಅಂತ ಹೇಳಿ ಕಾಶ್ಮೀರಗೋಸ್ಕರ ಸಾವಿರಾರು ಜನ ತನ್ನ ಪ್ರಾಣವನ್ನು ಅರ್ಪಿಸ್ಕೊಂಡಿದ್ದಾರೆ. ಸಾವಿರಾರು ಜನ ಸೈನ್ಯ, ನಮ್ಮ ನೆಲದ ಯೋಧರು ಆ ಪಾಕಿಸ್ತಾನದ ಆ ಭಯೋತ್ಪಾದಕರ, ಆ ಪಾತಕಿಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿದ್ದಾರೆ. ಅಂಥ ಪಾತಕಿಗಳು ಇನ್ನೂ ಬದುಕಿದ್ದಾರೆ. ಕಾಶ್ಮೀರದಲ್ಲಿ ಬಂದು ನಮ್ಮ ದೇಶದ ಜನರನ್ನ ಕೊಲ್ತಾರೆ ಅಂದಾಗ ಕೇಂದ್ರ ಸರ್ಕಾರ ಅಂಥವ್ರನ್ನ ಹುಡುಕಿ ಸಾರ್ವಜನಿಕವಾಗಿ ಹೊಡೆದು ಹಾಕಬೇಕು ಅನ್ನೋದು ನನ್ನ ಆಗ್ರಹ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಯಾಕೋ ಒಂದೊಂದು ಸಲ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ಗುಪ್ತಚಾರದ ಇಲಾಖೆ ಏನಿದೆ ಎಲ್ಲೂ ವಿಫಲವಾಗ್ತಾ ಇದೆಯಾ ಅಂತ ಅನಿಸುತ್ತೆ. ಯಾವ ಪಾತಕಿಗಳು ಅವತ್ತು ಭಾರತದ ಕಾರ್ಗಿಲ್ಗೆ ಬಂದು ನಮ್ಮ ನೆಲದಲ್ಲಿ ಅವತ್ತು ನಮ್ಮ ಸೈನ್ಯವನ್ನು ಒಡೆದು ಹಾಕಬೇಕು ಅನ್ನೋ ತೀರ್ಮಾನ ಮಾಡಿದಾಗ ಅವತ್ತು ಭಾರತದ ಸೈನಿಕರು ಅವತ್ತು ಪಾಕಿಸ್ತಾನಿಗಳನ್ನು ಬಡಿದು ಕೊಂದು ಅವತ್ತು ಮತ್ತೆ ಕಾರ್ಗಿಲ್ ತನ್ನ ವಶಕ್ಕೆ ತಗೊಂಡಂಥ ಇತಿಹಾಸ ಭಾರತದ ಯೋಧರು ಬಹುಶಃ ಇಡೀ ಪ್ರಪಂಚದಲ್ಲಿ ನನ್ನ ದೇಶ, ನನ್ನ ನೆಲ ಅಂತ ಹೇಳಿ ಹೋರಾಡಿ ಸತ್ತವರ ಸಂಖ್ಯೆ ಕಡಿಮೆ. ಆದರೆ ಭಾರತದ ಸೈನಿಕರು ಎಲ್ಲವನ್ನ, ತನ್ನ ಎಲ್ಲ ಕುಟುಂಬ, ಬಂಧು ಬಳಗ ಎಲ್ಲವನ್ನ ಮರೆತು ನನ್ನ ದೇಶದ 1 ಇಂಚು ಜಾಗನೂ ಇನ್ನೊಬ್ರು ಕಬಳಿಸ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅಹೋರಾತ್ರಿ ದೇಶ ಕಾಯ್ತಿದಾರಲ್ಲ, ಆ ಸೈನಿಕರಿಗೆ ಕೋಟಿ ನಮನವನ್ನು ಹೇಳಬೇಕು ಅಂತ ಅನಿಸುತ್ತೆ.
ಅಂಥ ಬಲಿಷ್ಠವಾದ ಸೈನ್ಯ ಜಗತ್ತಿನಲ್ಲಿ ಭಾರತದೊಳಗಡೆ ಇದೆ. ಅಂಥ ಸೈನಿಕರನ್ನ ಇಟ್ಕೊಂಡು ಯಾರೋ ಎಲ್ಲಿಂದಲೋ ಬಂದು ಕಾಶ್ಮೀರದಲ್ಲಿ ಭಾರತೀಯರನ್ನ 26 ಜನರನ್ನ ಹೀನಾಮಾನವಾಗಿ ಕೊಂದು ರಕ್ತದ ಹೋಕಳಿಯ ಆಟಾಡಿ ಹೋಗ್ತಾರೆ ಅಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆ ಇರಬಾರ್ದು. ಎಲ್ಲಿ ಅಡಗಿದ್ರೂ ಅವ್ರನ್ನ ತಂದು ಹೊಡೆದ ಹಾಕಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ. ಹಾಗಾಗಿ ಇದನ್ನು ಇಡೀ ಭಾರತೀಯರು ಈ ಘಟನೆಯನ್ನು ಖಡಾಖಂಡಿತವಾಗಿ ಖಂಡಿಸಲೇಬೇಕಾಗತ್ತೆ. ಭಾರತದೊಳಗಡೆ ಇಂಥ ಘಟನೆ ಇನ್ಯಾವತ್ತೂ ಆಗಬಾರ್ದು ಅನ್ನೋ ಆಗ್ರಹ ಕೇಂದ್ರಕ್ಕೆ ತಲುಪಿಸುವಂಥದ್ದು ಆಗಬೇಕಾಗುತ್ತೆ. ಇಂಥ ವಿಚಾರ ಬಂದಾಗ ಇಡೀ ಭಾರತೀಯರು ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸೈನ್ಯಗೆ, ನಮ್ಮ ಪೊಲೀಸ್ನವರಿಗೆ, ನಮ್ಮ ಗೃಹ ಇಲಾಖೆಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆ 26 ಜನ ಇವತ್ತು ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಾಗೆ ಮಾಡಿದ್ರಲ್ಲ, ಅಂಥವ್ರನ್ನ ಹುಡುಕಿ ಹೊಡೆಯುವಂಥ ಕೆಲಸ ಆಗಬೇಕು. ಹಿಂದೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆದ್ರಲ್ಲ ನಮ್ಮ ಸೈನಿಕರು, ಹಂಗೆ ಇವರು ಯಾವುದೇ ಎಲ್ಲೇ ಭೂಗರ್ಭದಲ್ಲಿ ಅಡಗಿದ್ರು ಚಿಂತೆ ಅಲ್ಲ, ತಂದು ಹೊಡೆದು ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಜವಾಬ್ದಾರಿಯನ್ನು ಈ ದೇಶದ ಯೋಧರಿಗೆ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ನಾನು ಆಗ್ರಹಿಸ್ತೀನಿ.